ಪ್ರತಿದಿನ ಮಲಗುವ ಮುನ್ನ ಶ್ರೀಕೃಷ್ಣನ ಈ ಅಮೂಲ್ಯ ಮಾತುಗಳನ್ನು ಆಲಿಸಿದರೆ ನಿಮ್ಮ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಆತ್ಮವಿಶ್ವಾಸದ ಹೊಸ ಬೆಳಕು ಮೂಡುತ್ತದೆ. ಇನ್ಫೋ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ. ಈ ರಾತ್ರಿಯ ಶಾಂತ ಸಮಯದಲ್ಲಿ ಇಯರ್ಫೋನ್ಗಳನ್ನು ಹಾಕಿಕೊಂಡು ಕಣ್ಣು ಮುಚ್ಚಿ ಮನಸ್ಸನ್ನು ಶಾಂತಗೊಳಿಸಿ ಭಗವಾನ್ ಶ್ರೀಕೃಷ್ಣನ ಈ ದಿವ್ಯ ಸಂದೇಶಗಳನ್ನು ಹೃದಯದಾಳಕ್ಕೆ ಇಳಿಸಿಕೊಳ್ಳಿ. ಇದು ಕೇವಲ ಮಾತುಗಳಲ್ಲ, ಜೀವನವನ್ನೇ ಬದಲಾಯಿಸುವ ಜ್ಞಾನದ ಧಾರೆಯಾಗಿದೆ. ನಿನ್ನ ಭಾಗ್ಯದಲ್ಲಿ ಏನಿದೆಯೋ ಅದು ನಿನ್ನ ಪಾಲಿಗೆ ಸಿಗುತ್ತದೆ. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನದಲ್ಲದ್ದು ನಿನಗೆ ಎಂದಿಗೂ ಸಿಗುವುದಿಲ್ಲ, ಎಷ್ಟೇ ಪ್ರಯತ್ನಿಸಿದರೂ. ಆದ್ದರಿಂದ ಚಿಂತೆಯನ್ನು ಬಿಟ್ಟುಬಿಡಿ. ಜೀವನದಲ್ಲಿ ಬರುವುದೆಲ್ಲವನ್ನೂ ಪ್ರೀತಿ ಮತ್ತು ಸ್ವೀಕಾರದಿಂದ ಅರ್ಗಳಿಸಿಕೊಳ್ಳಿ. ಏಕೆಂದರೆ ಪ್ರತಿಯೊಂದು ಘಟನೆಯೂ ನಿನ್ನ ಒಳಿತಿಗಾಗಿಯೇ ನಡೆಯುತ್ತದೆ. ಮನುಷ್ಯ ತಾನು ಮಾಡಿದ ಕರ್ಮದ ಫಲವನ್ನು ಈ ಜನ್ಮದಲ್ಲೋ ಮುಂದಿನ ಜನ್ಮದಲ್ಲೋ ಅನುಭವಿಸುತ್ತಾನೆ. ಇದು ಶತಸಿದ್ಧ ಸತ್ಯ. ಈ ಜ್ಞಾನವನ್ನು ಅರ್ಥಮಾಡಿಕೊಂಡಾಗ ಪ್ರಪಂಚವೇ ನಿನ್ನ ಕಣ್ಣಿಗೆ ಬೇರೆಯಾಗಿ ಕಾಣುತ್ತದೆ. ಭಯ, ಆತಂಕಗಳು ಕಡಿಮೆಯಾಗಿ ಆತ್ಮಶಾಂತಿ ಹೆಚ್ಚಾಗುತ್ತದೆ. ಹಿಂದಿನ ಚರಿತ್ರೆಯನ್ನು ನೋಡಿ. ಗೆದ್ದವರಿಗೆ ಗೌರವ, ಸೋತವರಿಗೆ ಸ್ಥಾನ. ಆದರೆ ನಿಂತು ಟೀಕೆ ಮಾಡಿ ನಗುವವರಿಗೆ ಚರಿತ್ರೆಯಲ್ಲಿ ಯಾವುದೇ ಜಾಗವಿಲ್ಲ. ನೀವು ನಿಂತು ನೋಡುವವರಾಗಬೇಡಿ, ಬದಲಿಗೆ ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಿ. ಮಾತಿನ ಬಗ್ಗೆ ಶ್ರೀಕೃಷ್ಣನ ಅದ್ಭುತ ಬೋಧನೆ. ಸಿಟ್ಟಿನಲ್ಲಿ ಮಾತನಾಡಿದರೆ ಗುಣ ಕಳೆದುಕೊಳ್ಳುತ್ತೇವೆ. ಅತಿಯಾಗಿ ಮಾತನಾಡಿದರೆ ಶಾಂತಿ ಕಳೆದುಕೊಳ್ಳುತ್ತೇವೆ. ಅನಗತ್ಯ ಮಾತಿನಿಂದ ಕೆಲಸ ಕಳೆದುಕೊಳ್ಳುತ್ತೇವೆ. ಅಹಂಕಾರದ ಮಾತಿನಿಂದ ಪ್ರೀತಿ ಕಳೆದುಕೊಳ್ಳುತ್ತೇವೆ. ಸುಳ್ಳಿನಿಂದ ಹೆಸರು ಕಳೆದುಕೊಳ್ಳುತ್ತೇವೆ. ವೇಗದ ಮಾತಿನಿಂದ ಅರ್ಥ ಕಳೆದುಕೊಳ್ಳುತ್ತೇವೆ. ಆದರೆ ಪ್ರೀತಿಯಿಂದ ಮಾತನಾಡಿದರೆ ನೀವು ಎಲ್ಲವನ್ನೂ ಗಳಿಸಿಕೊಳ್ಳುತ್ತೀರಿ. ಗೌರವ, ಪ್ರೀತಿ, ಶಾಂತಿ ಎಲ್ಲವೂ. ನಿಮ್ಮ ಕೆಲಸದ ಮೇಲೆ ನಿಷ್ಠೆಯಿರಲಿ, ಆದರೆ ಪ್ರತಿಫಲದ ಆಶೆ ಇರಬಾರದು. ವಿಫಲತೆ ಬಂದರೆ ಗುರಿಯನ್ನಲ್ಲ, ತಂತ್ರವನ್ನು ಬದಲಾಯಿಸಿ. ಎಲ್ಲಾ ಕೆಲಸಗಳನ್ನು ಪ್ರಾಮಾಣಿಕತೆ, ಪ್ರೀತಿ, ಕರುಣೆ, ವಿನಮ್ರತೆ ಮತ್ತು ಭಕ್ತಿಯಿಂದ ಮಾಡಿ. ದುರಾಸೆ, ಅಸೂಯೆ, ಕಾಮ, ಅಹಂಕಾರಗಳಿಂದ ದೂರವಿರಿ. ಜೀವನದಲ್ಲಿ ನಡೆಯುವುದೆಲ್ಲವೂ ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ. ಪ್ರಸ್ತುತ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತಿದೆಯೋ ಅದೆಲ್ಲವೂ ಉತ್ತಮ ಕಾರಣಕ್ಕಾಗಿ. ಮುಂದೆ ನಡೆಯುವುದು ಒಳ್ಳೆಯದಕ್ಕಾಗಿಯೇ. ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ, ವರ್ತಮಾನದಲ್ಲಿ ಜೀವಿಸಿ. ಅರ್ಜುನನ ಪ್ರಶ್ನೆಗೆ ಶ್ರೀಕೃಷ್ಣನ ಉತ್ತರ. ಎಲ್ಲವೂ ಹಣೆಬರಹದಲ್ಲಿದ್ದರೆ ಪ್ರಯತ್ನದ ಅಗತ್ಯವೇನು? ಉತ್ತರ: ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ಪ್ರಯತ್ನವೇ ಎಲ್ಲ ಸಿದ್ಧಿಗಳ ಮೂಲ. ಹಣೆಬರಹದಲ್ಲಿದ್ದರೂ ಪ್ರಯತ್ನದಿಂದಲೇ ಅದು ಫಲ ನೀಡುತ್ತದೆ. ಮನುಷ್ಯ ಖಾಲಿ ಕೈಯಲ್ಲಿ ಬರುತ್ತಾನೆ, ಖಾಲಿ ಕೈಯಲ್ಲಿ ಹೋಗುತ್ತಾನೆ. ಆದರೆ ಭಾಗ್ಯದ ಜೊತೆಗೆ ಬರುತ್ತಾನೆ ಮತ್ತು ಕರ್ಮದ ಫಲವನ್ನು ಕೊಂಡೊಯ್ಯುತ್ತಾನೆ. ನಾರದ ಮುನಿಗಳ ಪ್ರಶ್ನೆಗೆ ಶ್ರೀಕೃಷ್ಣನ ಮುಗುಳನ್ಗುವ ಉತ್ತರ. ಸುಖ ಎಲ್ಲರಲ್ಲಿದೆ, ಆದರೆ ಮತ್ತೊಬ್ಬರ ಸಂತೋಷ ನೋಡಿ ಎಲ್ಲರೂ ದುಃಖಪಡುತ್ತಾರೆ. ಈ ಪ್ರಪಂಚದಲ್ಲಿ ಏನೂ ಶಾಶ್ವತವಲ್ಲ. ದೇಹ ನಶ್ವರ, ಆತ್ಮ ಅಮರ. ಆತ್ಮವನ್ನು ಬಿಟ್ಟು ಉಳಿದೆಲ್ಲವೂ ನಶ್ವರ. ನೆಮ್ಮದಿ ಹಣ ಅಥವಾ ವಸ್ತುಗಳಲ್ಲಿಲ್ಲ, ಮನಸ್ಸು ಮತ್ತು ಯೋಚನೆಯಲ್ಲಿದೆ. ಕಷ್ಟವಿಲ್ಲದ ಸುಖ ಸಿಗುವುದಿಲ್ಲ, ಕಷ್ಟದಲ್ಲೇ ಸಂತೋಷವನ್ನು ಹುಡುಕಿ. ಸ್ನಾನ ದೇಹವನ್ನು ಪವಿತ್ರಗೊಳಿಸುತ್ತದೆ, ದಾನ ಧನವನ್ನು, ಯೋಗ ಜೀವನವನ್ನು, ಪ್ರಾರ್ಥನೆ ಆತ್ಮವನ್ನು, ಕ್ಷಮೆ ಸಂಬಂಧಗಳನ್ನು, ಪರೋಪಕಾರ ಅದೃಷ್ಟವನ್ನು ಪವಿತ್ರಗೊಳಿಸುತ್ತದೆ. ದೇವರಿಗೆ ಪೂಜೆಯಿಂದಲ್ಲ, ಒಳ್ಳೆಯ ಬುದ್ಧಿ, ಯೋಚನೆ, ಕೆಲಸ, ಮಾತು, ವರ್ತನೆ, ಕರುಣೆ ಮತ್ತು ಅಹಿಂಸೆಯಿಂದಲೇ ನಿಜವಾದ ಪುಣ್ಯ ಸಿಗುತ್ತದೆ. ಮನಸ್ಸಿಗೆ ಮದ ಹೆಚ್ಚಾದಾಗ ಸ್ಮಶಾನಕ್ಕೆ ಹೋಗಿ ನೋಡಿ. ನಾನು ನನ್ನದು ಎಂದು ಮೆರೆದವರೆಲ್ಲರೂ ಮಣ್ಣಾಗಿದ್ದಾರೆ. ಸತ್ಯದ ದಾರಿಯಲ್ಲಿ ನಡೆದರೆ ಪಾತಾಳಕ್ಕೆ ಬಿದ್ದರೂ ನಾನು ನಿನ್ನನ್ನು ಮೇಲೆತ್ತುತ್ತೇನೆ. ಇದು ಶ್ರೀಕೃಷ್ಣನ ಭರವಸೆ. ಭಗವದ್ಗೀತೆಯಲ್ಲಿ ಸುಳ್ಳನ್ನು ಹೊರತುಪಡಿಸಿ ಎಲ್ಲವೂ ಇದೆ. ಸ್ವರ್ಗದಲ್ಲಿ ಸಾವನ್ನು ಹೊರತುಪಡಿಸಿ ಎಲ್ಲವೂ ಇದೆ. ಆದರೆ ನೆಮ್ಮದಿ ಮಾತ್ರ ಇಲ್ಲದಿದ್ದರೆ ಏನೂ ಇಲ್ಲ. ಇಂದು ನಮ್ಮ ಬಳಿ ಎಲ್ಲವೂ ಇದೆ, ಆದರೆ ಶಾಂತಿಯಿಲ್ಲ. ಆ ಶಾಂತಿಯನ್ನು ಈ ಮಾತುಗಳ ಮೂಲಕ ಪಡೆಯಿರಿ. ಇಂತಹ ಹೆಚ್ಚಿನ ಆಧ್ಯಾತ್ಮಿಕ ಮತ್ತು ಪ್ರೇರಣಾತ್ಮಕ ವಿಡಿಯೋಗಳಿಗಾಗಿ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ. ಹೊಸ ವಿಡಿಯೋ ಬಂದ ಕೂಡಲೇ ನಿಮಗೆ ತಲುಪಲಿ. ಶುಭರಾತ್ರಿ. ಭಗವಾನ್ ಶ್ರೀಕೃಷ್ಣ ನಿಮ್ಮನ್ನು ಯಾವಾಗಲೂ ಕಾಪಾಡಲಿ. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ.